ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಆಲೋಚನೆ ಮಾಡ್ತಾ ಬಂದ ಸಂಗತಿ ಏನಂದರೆ, ದೇವರು ನಮಗೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಲೋಕದ ಬಾಧ್ಯತೆಯನ್ನು ಎಷ್ಟು ಮಟ್ಟಿಗೆ ಅನುಗ್ರಹಿಸಿದ್ದಾನೆ. ಮತ್ತು ನಮಗೆ ಅದರಿರುವಂಥ ವಾಕ್ಯವನ್ನು ನೋಡಬೇಕಾದ್ರೆ ಅಲ್ಲಿ ಹೀಗೆ ಉಂಟು. 18ನೇ ವರ್ಷದ ನೋಡಬೇಕಾದ್ರೆ, ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತೆಂಬುದನ್ನು ನೀವೇನು ಮಾಡಬೇಕಂತೆ ಗ್ರಹಿಸುವಂಥ ಸ್ಥಿತಿಗೆ ಬರಬೇಕು ಎಂಬುದಾಗಿ ಇಲ್ಲಿ ಪೌಲನ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ದೇವಜನರು ಯೇಸು ಕ್ರಿಸ್ತನನ್ನು ನಂಬಿದಂಥ ಮಕ್ಕಳಿಗೆ ಮುಂದೆ ಇರತಕ್ಕಂಥ ಆ ಪರಲೋಕದ ಬಾಧ್ಯತೆ, ಆ ಸ್ವಾಸ್ಥ್ಯ ಏನು ಅನ್ನೋದನ್ನು ಅವರು ಕಂಡು ಅದರಲ್ಲಿ ಹೆಚ್ಚು ದೇವರಿಗೆ ಕೃತಜ್ಞತೆಯನ್ನು ಆರಾಧನೆ ಸಲ್ಲಿಸಬೇಕೆಂಬಂಥ ರೀತಿಯಲ್ಲಿ ಪೌಲನು ಅದನ್ನು ತಿಳಿಯಪಡಿಸಿದ್ದಾನೆ. ಅದರಿಂದ ಈ ಸಮಯದಲ್ಲಿ ವಾಕ್ಯದ ಸತ್ಯಗಳನ್ನು ಆಲೋಚನೆ ಮಾಡ್ತಾ ಬರುವಾಗ, ದೇವರು ತನ್ನ ಮಕ್ಕಳಿಗೋಸ್ಕರ ಸಿದ್ಧ ಮಾಡಿರುವಂಥ ಕಾರ್ಯಗಳು, ಅದು ಈ ಲೋಕದ ಯಾತ್ರೆ ಮುಗಿದ ನಂತರ ನಾವು ಕರ್ತನ ಸನ್ನಿಧಾನ ಸೇರುವಾಗ ಆ ವೈಭವದಲ್ಲಿ, ಮಹಿಮೆಯಲ್ಲಿ ನಾವು ಕರ್ತನಲ್ಲಿ ಆನಂದಿಸುವುದಕ್ಕೆ, ಕೃತಜ್ಞತೆಯುಳ್ಳವರಾಗಿ ಗಣಪಡಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ನಾವು ಈ ಸಂದರ್ಭದಲ್ಲಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಇರ್ತಕ್ಕಂಥ ಸತ್ಯಗಳನ್ನು ನಾವು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ ಎಂಬುದಾಗಿ. ಆ್ಯಂಡ್ ವಾಟ್ ಈಸ್ ದ ಎಕ್ಸೀಡಿಂಗ್ ಗ್ರೇಟ್ನೆಸ್ ಆಫ್ ಹಿಸ್ ಪವರ್ ಟುವರ್ಡ್ ಅಸ್ ಹೂ ಬಿಲೀವ್ ಅಕಾರ್ಡಿಂಗ್ ಟು ದ ವರ್ಕಿಂಗ್ ಆಫ್ ಹಿಸ್ ಮೈಟಿ ಪವರ್ ಎಂಬುದಾಗಿ. ದೇವರ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಳ್ಳಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾದಂಥ ನಮಗೆ ನೀನು ನೀಡಿರುವಂಥ, ಅನುಗ್ರಹಿಸಿರುವಂಥ ಆ ಬಾಧ್ಯತೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಇದನ್ನು ನಂಬಿಕೆ ಮೂಲಕವಾಗಿ ನೀನು ಅದನ್ನು ನಮಗೆ ಅನುಗ್ರಹಿಸಿದ್ದು ಕೊಟ್ಟಿದ್ದಿ. ಯಾರ್ಯಾರು ನಿನ್ನ ಮೇಲೆ ನಮ್ಮ ವಿಶ್ವಾಸ ಇಡುತ್ತಾರೋ, ನಂಬಿಕೆ ಇಡುತ್ತಾರೋ, ಕರ್ತನೇ ನಿನ್ನನ್ನು ಸ್ವೀಕರಿಸ್ತಾರೋ, ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗೆ ಆ ಪರಲೋಕದ ಬಾಧ್ಯತೆ ಮಾತ್ರವಲ್ಲ, ಕರ್ತನೇ ನಿನ್ನ ಮೇಲೆ ನಾನು ನಂಬಿಕೆ ಇಡುವಾಗ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವನ್ನಾಗಿ ಮಾಡುವ ದೇವರು ನೀನು. ಕರ್ತನೇ, ನಮ್ಮ ಜ್ಞಾನಕ್ಕೆ ಮಿಗಿಲಾದ ಕಾರ್ಯಗಳನ್ನು ಮಾಡುವಂಥ ದೇವರು ನೀನಾಗಿದ್ದಿ. ದೇವರೇ, ನಿನ್ನ ಶ್ರೇಷ್ಠತೆ, ನಿನ್ನ ಪ್ರಭಾವ, ನಿನ್ನ ಮಹಿಮೆ ಏನು ಎಂಬುದನ್ನು ದೇವರೇ ಅದು ಕಾಣಬೇಕಪ್ಪ. ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕು, ಮನನೇತ್ರ ಬೆಳಗಿಸಲ್ಪಡಬೇಕಪ್ಪ. ಈ ಒಂದು ಕರ್ತನೆ ನಮ್ಮದೇ ಆದಂಥ ಆಲೋಚನೆಯಿಂದ ಏನು ಗ್ರಹಿಸಲಾರೆವು, ಮನುಷ್ಯ ಬುದ್ಧಿಯಿಂದ ಗ್ರಹಿಸಲಾರೆವು. ಕರ್ತನೆ, ನಿನ್ನ ಆತ್ಮನ ಪ್ರಕಟಣೆ ಬೇಕು. ಕರ್ತನೆ, ಈ ಸಮಯದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ನೀನು ತಿಳಿದಿದ್ದಿ. ಕರ್ತನೆ, ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಆತ್ಮನ ಆಳವಾದ ಕಾರ್ಯವನ್ನು ಸಾಧಿಸಿ ಸತ್ಯದಲ್ಲಿ ನಡೆಸಪ್ಪ. ನಿನ್ನ ವಾಕ್ಯದ ಸತ್ಯತೆಯನ್ನು ಕಂಡುಕೊಂಡು ನಿನಗೆ ಕೃತಜ್ಞತೆಯುಳ್ಳವರಾಗಿ ನಂಬಿಕೆಯ ಜೀವಿತದಲ್ಲಿ ಮುಂದೆ ಸಾಗುವಂತೆ ಒಬ್ಬೊಬ್ಬರನ್ನು ನೀನು ಬಲಪಡಿಸು. ನಿನ್ನ ದಾಸನಿಗೆ ಬೇಕಾದ ಕೃಪೆ ಕೊಡಪ್ಪ. ನಿನ್ನ ಆತ್ಮನ ಬಲದಲ್ಲಿ ಅಭಿಷೇಕ ತುಂಬಿಸಿ ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಅಲ್ಲಿ ಪೌಲನು 2 ಪ್ರಾಮುಖ್ಯವಾದ ವಿಷಯವನ್ನು ತಿಳಿಯಪಡಿಸಿದ್ದಾರೆ. 2 ಸಂಗತಿಗಳನ್ನು ಗ್ರಹಿಸಬಹುದು ಇಲ್ಲಿ ಈ ಭಾಗದಲ್ಲಿ. ಮೊದಲನೇ ವಿಷಯ ಅಂತ ಹೇಳಿದ್ರೆ, ನಂಬುವರಾದ ನಮ್ಮಲ್ಲಿ, ಹೂ ಬಿಲೀವ್ಸ್ ಇನ್ ಕ್ರೈಸ್ಟ್. ನಂಬುವರಾದ ನಮ್ಮಲ್ಲಿ ಮೊದಲನೇ ವಿಷಯ. ಎರಡನೇ ವಿಷಯ ಅಂದರೆ, ದೇವರು ಸಾಧಿಸುವ ಅತಿಶಯ ಪರಾಕ್ರಮ, ಅಂದರೆ ಎಕ್ಸೀಡಿಂಗ್ ಗ್ರೇಟ್ನೆಸ್ ಆಫ್ ಹಿಸ್ ಪವರ್ ಎಂಬುದಾಗಿ. ಅಂದರೆ ಒಂದು ನಾಣ್ಯದ 2 ಮುಖಗಳು ಎಂಬುದಾಗಿ ನಾವು ನೋಡ್ಬೋದು. ದೇವರು ಮಾಡುವಂಥ ಕಾರ್ಯಗಳು, ಕರ್ತನಲ್ಲಿ ನಾವು ನಂಬಿಕೆ ಇಡುವಾಗ ಒಂದು ವಿಷಯ, ನಂಬಿಕೆ ಇಟ್ಟಾಗ ಅದು ಇನ್ನೊಂದು ಸಂಗತಿ ಅಂದರೆ ದೇವರು ತನ್ನ ಭಾಗದಲ್ಲಿ ಮಾಡುವಂಥ ಕಾರ್ಯಗಳು ಎಂಬುದಾಗಿ. ಇದು ದೇವರ ಆಲೋಚನೆ. ಇದು ಪೌಲನ ಒಂದು ಪ್ರಾರ್ಥನೆ ಅಂದರೆ 6ನೇ ವಿಷಯ. ಈ ಇಡೀ ನಾವು ಇಂದಿನ ವಾಕ್ಯಗಳು ನೋಡ್ತಾ ಬರಬೇಕಾದ್ರೆ, ಪೌಲನು ಎಫೆಸ ಸಭೆಗೋಸ್ಕರ ಮಾಡಿದಂಥ ಪ್ರಾರ್ಥನೆಯಲ್ಲಿ ಇರುವಂಥ ಸಂಗತಿ ಕೊನೆಯದಾಗಿ ಆತ ಏನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, 6ನೇ ವಿಷಯದಲ್ಲಿ ಹೇಳಬೇಕಾದ್ರೆ, ನಂಬುವರಾದ ನಮ್ಮಲ್ಲಿ. ಇದು ಮೊದಲನೇದಾಗಿ ಇದನ್ನು ಆಲೋಚನೆ ಮಾಡಬೇಕಾದ್ರೆ, ನಮ್ಮಲ್ಲಿ ದೇವರು ನೋಡುವ ಸಂಗತಿ ಅಂದರೆ, ದೇವರ ದೃಷ್ಟಿ ನಮ್ಮ ಮೇಲೆ ಬರಬೇಕಾದ್ರೆ, ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತ ಎಷ್ಟರ ಮಟ್ಟಿಗೆ ನಾನು ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಕರ್ತನ ಮೇಲೆ ವಿಶ್ವಾಸ ಉಂಟು, ಯಾವ ಹಂತದಲ್ಲಿ ಉಂಟು ಅದು. ನಾನು ನಂಬಿದ್ದೇನೆ ಅಂತ ಹೇಳಬೇಕಾದ್ರೆ,
ನಮ್ಮ ಹೃದಯದಲ್ಲಿ ನಂಬಿಕೆ ಉಂಟು. ಕರ್ತನನ್ನು ಹೃದಯದಲ್ಲಿ ನಂಬಿದಂಥ ಒಂದು ಸ್ಥಿತಿಯಲ್ಲಿ ಆ ನಂಬಿಕೆ ಯಾವ ರೀತಿಯಲ್ಲಿ ಕಾರ್ಯ ಮಾಡುವಂಥದ್ದು, ಅದರಲ್ಲಿ ಎಷ್ಟರ ಮಟ್ಟಿಗೆ ಜೀವ ಬೆಳಕನ್ನು ಹೊಂದಿದಂಥವರಾಗಿ ಕರ್ತನನ್ನು ಕಾಣುವಂಥ ಒಂದು ಸಂಗತಿ ಆ ನಂಬಿಕೆಯಲ್ಲಿ ಉಂಟೋ ಎಂಬುದನ್ನು ಅಲ್ಲಿ ನಾವು ನೋಡಬೇಕಾಗಿದೆ. ಯಾಕಂದರೆ ಈ ದಿನಗಳಲ್ಲಿ ಅನೇಕ ನಂಬಿದ್ದೇವೆ ಅಂತ ಹೇಳುವಾಗ ಅದರಲ್ಲಿ ಯಾವ ಜೀವ ಇಲ್ಲ, ಲಕ್ಷಣ ಇಲ್ಲ, ಬದಲಾವಣೆ ಇಲ್ಲ, ಸತಂತ ಸ್ಥಿತಿಯನ್ನು ನೋಡ್ತೇವೆ. ಬರೀ ಇಂಟೆಲೆಕ್ಚುಯಲ್, ಬರೀ ತಲೆಜ್ಞಾನದಲ್ಲಿ ನಂಬಿದಂಥ ಸಂಗತಿಗಳು, ಎಲ್ಲ ಕಾರ್ಯಗಳು. ಆದರೆ ದೇವರ ವಾಕ್ಯದ ಎಲ್ಲ ಸತ್ಯಗಳು ನೋಡಬೇಕಾದ್ರೆ ಹೃದಯದಲ್ಲಿ ನಂಬುವುದರ ಮೂಲಕ ನಮಗೇನೆಂದರೆ ಆಗುವಂಥ ಪರಿವರ್ತನೆ, ರೂಪಾಂತರ, ಸಂಪೂರ್ಣವಾಗಿ ದೇವರ ಆತ್ಮನ ಕಾರ್ಯ ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ದೇವರು ತನ್ನ ಕಾರ್ಯ ಸಾಧಿಸುವಂಥವನಾಗಿದ್ದಾನೆ. ನಾನು ಇದನ್ನು ಪ್ರತ್ಯೇಕವಾಗಿ ಆಲೋಚನೆ ಮಾಡಬೇಕಾದ್ರೆ ಗಮನಿಸುವಾಗ ವಾಕ್ಯಗಳಲ್ಲಿ ನಂಬಿಕೆ ಎಷ್ಟು ಶ್ರೇಷ್ಠವಾದ್ದು ಪ್ರಿಯರೇ. ಆತ್ಮಿಕ ಜೀವಿತದಲ್ಲಿ ಇರುವಂಥ ಸಂಗತಿ ಅಂದರೆ ಅದು ನಂಬಿಕೆ ಇದೆ. ನಂಬಿಕೆ ಇಲ್ಲದೆ ಕರ್ತನ ಕಾಣುವುದಕ್ಕೆ ಆಗಲಿ, ಕರ್ತನನ್ನು ಹಿಂಬಾಲಿಸುವುದಕ್ಕಾಗಲಿ ಸಾಧ್ಯತೆ ಇಲ್ಲ. ಎಲ್ಲ ವಿಷಯದಲ್ಲಿ ನೋಡಬೇಕಾದ್ರೆ ಆ ನಂಬಿಕೆ, ದೇವರು ನಮ್ಮಲ್ಲಿ ಹುಟ್ಟಿಸುವಂಥ ನಂಬಿಕೆ, ಆ ನಂಬಿಕೆಯನ್ನು ಮತ್ತು ನಮ್ಮಲ್ಲಿ ಕರ್ತನ ಕೊಡುವಾಗ, ಕರ್ತನ ಆಶ್ರಯಿಸುವಾಗ ಇರ್ತಕ್ಕಂಥ ಒಂದು ಸಂಗತಿ ಏನಂದರೆ, ಎಫೆಸ ಪತ್ರಿಕೆ ನಾವು 2ನೇ ಅಧ್ಯಾಯ 8ನೇ ವಚನ ನೋಡುವಾಗ ಅಲ್ಲಿ ಇರುವಂಥ ನಾವು ರಕ್ಷಣೆ ಯಾವ ರೀತಿ ಆಗ್ತದೆ ಅಂತ ನೋಡಬೇಕಾದ್ರೆ ನಾವು ಕೃಪೆಯಿಂದಲೇ ನಂಬಿಕೆ ಮೂಲಕ ಯೇಸು ಕ್ರಿಸ್ತನನ್ನು ಕಂಡುಕೊಳ್ತೇವೆ. ಅಲ್ಲಿ ನಂಬಿಕೆ ಉಂಟು, ದೇವರ ಕೃಪೆ ಉಂಟು. ನಾವೇನೆಂದರೆ ದೇವರ ಒಂದು ಕಾರ್ಯಗಳು ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವೇನೆಂದರೆ ರಕ್ಷಣೆ ಹೊಂದುತ್ತೇವೆ ಅನ್ನುವಂಥ ಸಂಗತಿ ನೋಡಬೇಕಾದ್ರೆ ಇದು ದೇವರಿಂದ ಬಂದಂಥ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ನಾವು ರೋಮಪುರ ಪತ್ರಿಕೆ 5:1 ನೋಡಬೇಕಾದ್ರೆ ನೀತಿವಂತನೆಂಬ ನಿರ್ಣಯ ನಮಗೆ ಸಿಗುವಂಥದ್ದು, ದ ಜಸ್ಟಿಫಿಕೇಷನ್ ಎಂಬುದಾಗಿ ಹೇಳಬೇಕಾದ್ರೆ ನಾವು ನಂಬಿಕೆ ಮೂಲಕವಾಗಿ ಏನಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದ್ರ ಮೂಲಕ ನೀತಿವಂತನೆಂಬ ನಿರ್ಣಯ. ಅಂದರೆ ಇಲ್ಲಿ ಏನಂದರೆ ನಾವು ನಂಬಿಕೆ ಅಂತ ಹೇಳಬೇಕಾದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಸಮಯದಲ್ಲಿ ದೇವರು ನಮಗೆ ಕೊಡುವಂಥ ಒಂದು ಸಂಗತಿ ನೀತಿಯ ವಸ್ತುದಲ್ಲಿ ಅಂತ ಹೇಳಿದ್ರೆ ಇವು ನೀತಿವಂತನಾಗಿದ್ದಾನೆ, ನೀತಿವಂತನೆಂಬ ನಿರ್ಣಯ. ಅಂದರೆ ದೇವರು ನನ್ನ ಹಳೆಯ ಸಂಗತಿಗಳನ್ನು, ಪಾಪಗಳನ್ನು ತೆಗೆದುಹಾಕಿ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯನ್ನು ಮಾಡುವಾಗ ನಾವು ವಿಶೇಷವಾಗಿ ಏನಂದರೆ ನಾವು ಕರ್ತನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಏನಂದರೆ ನಾವು ನೀತಿಯುಳ್ಳ ಮಕ್ಕಳಾಗಿದ್ದು. ಏಕೆಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರ ಮೂಲಕ ಎಂಬುದಾಗಿ ಆ ನಂಬಿಕೆಯ ವಿಶೇಷವಾದ ಕಾರ್ಯ ನಮ್ಮ ಜೀವಿತದಲ್ಲಿ ಅದು ಎಷ್ಟರ ಮಟ್ಟಿಗೆ ಅದು ಏನಂದರೆ ಸಾಸಿವೆ ಕಾಳಷ್ಟು ನಂಬಿಕೆ ಅದು ಯಾವ ರೀತಿಯಲ್ಲಿ ಅದು ಫಲ ಕೊಡುವಂಥ ಸಂಗತಿ, ಹೇಗೆ ಅದು ಕಾರ್ಯ ಮಾಡಿದೆ ಎಂಬುದನ್ನು ನೋಡುವಾಗ ಅದು ದಿನೇ ದಿನೇ ಬೆಳೆಯುತ್ತಾ ಅದೇನೋ ಅಭಿವೃದ್ಧಿಗೆ ಬರುವಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಇದು ಆತ್ಮಿಕ ಜೀವಿತ ಇರುವಂಥ ಒಂದು ಸಂಗತಿ. ನಾವು ಪ್ರತ್ಯೇಕವಾಗಿ ನಾವು ನಂಬಿಕೆ ವಿಷಯವಾಗಿ ನೋಡಬೇಕಾದ್ರೆ ನಂಬುವರಾದಂಥ ನಮ್ಮಲ್ಲಿ ಎಂಬುದಾಗಿ ಇಲ್ಲಿ ಪೌಲನು ಹೇಳಬೇಕಾದ್ರೆ ನಾವು ಯೋಹಾನ್ ಸುವಾರ್ತೆಯ ಒಂದು ಮಾತು, ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಮಾತನ್ನು ನಾವು ನೋಡ್ತೇವೆ. ಅಲ್ಲಿ 14ನೇ ಅಧ್ಯಾಯ, ಅಲ್ಲಿ ಒಂದು ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಸುವಾರ್ತೆಯಲ್ಲಿ ಪ್ರತ್ಯೇಕವಾಗಿ ನಾವು ಯೋಹಾನ್ ಸುವಾರ್ತೆಯಲ್ಲಿ ನಾವು ಅದನ್ನು 14ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಅದನ್ನು ನೋಡಬೇಕಾದ್ರೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ಏನಂತೆ ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು, ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಇಲ್ಲಿ ಇರುವಂಥ ಯೇಸು ಕ್ರಿಸ್ತನು ಹೇಳ್ತಿರುವ ಸಂಗತಿ 14ನೇ 12ರಿಂದ ನಾವು 14 ಓದ್ತಾ ಬರಬೇಕಾದ್ರೆ, ಆಮೇಲೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವೆನು ಎಂಬುದಾಗಿ ಸಹ ಅಲ್ಲಿ ಕರ್ತನು ಹೇಳಿದ್ದಾನೆ ಕೊನೆಯ ಭಾಗದಲ್ಲಿ ನೋಡಬೇಕಾದ್ರೆ. ಅಂದರೆ ಈ ಕರ್ತನು ಹೇಳಬೇಕಾದ್ರೆ ನನ್ನನ್ನು ನಂಬುವಂಥವನು ಏನಂತ ಹೇಳಿದ್ರೆ ನಾನು ನಡೆಸುವ ಕ್ರಿಯೆಗಳು ನಡೆಸ್ತಾನೆ ಅಷ್ಟೇ ಅಲ್ಲ, ಇನ್ನೊಂದು ಎಕ್ಸ್ಟ್ರಾ ಸಂಗತಿ ಮುಂದೆ ಕರ್ತನು ಹೇಳ್ತಿದ್ದಾನೆ, ನನಗೆ ಎಂಥದ್ದು ಮತ್ತು ಅವುಗಳಿಗಿಂತ ಮಹತ್ತಾದ ಎಂಥದ್ದು ಕ್ರಿಯೆಗಳನ್ನು ನಡೆಸುವನು. ಈ ನಂಬಿಕೆಯ ಒಂದು ಪರಿವರ್ತನೆ, ನಂಬಿಕೆಯ ಮೂಲಕವಾಗಿ ಆಗುವಂಥ ಕಾರ್ಯಗಳು ದೇವರು ಅದನ್ನು ಎಷ್ಟರ ಮಟ್ಟಿಗೆ ನಡೆಸಿದ್ದಾನೆ. ದೇವರು ಉಪಯೋಗಿಸಿದಂಥ ವ್ಯಕ್ತಿಗಳ ಜೀವಿತದಲ್ಲಿ ಬಲಹೀನಾದಂಥ ವ್ಯಕ್ತಿಗಳ ಮೂಲಕವಾಗಿ ದೇವರು ಅಸಾಧ್ಯವಾದ ಕಾರ್ಯಗಳನ್ನು ಸಾಧಿಸುವ ಸಂಗತಿಗಳನ್ನು ಇಡೀ ಚರಿತ್ರೆ ನೋಡ್ತೇವೆ ನಾವು. ಅಂದರೆ ಅವರು ಕರ್ತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ದೇವರಾತ್ಮನ ಮೂಲಕ ಅವರು ಮಾಡಿದಂಥ ಕಾರ್ಯಗಳು ಎಷ್ಟು ವಿಶೇಷವಾದ, ಎಷ್ಟು ದೇವರ ರಾಜ್ಯಕ್ಕೆ ಅವ್ರಿಗೆ ಮಾಡಿದಂಥ ಸೇವೆ ಕಾರ್ಯದಲ್ಲಿ ಅನೇಕರು ಕರ್ತನ ಬಳಿಗೆ ಬಂದಂಥವರು, ಸಭೆ ಕಟ್ಟಿದಂಥವರು, ದೇವರ ಮಹಿಮೆ ಅವರಲ್ಲಿ ವ್ಯಕ್ತವಾದಂಥ ರೀತಿ ಭಾಳ ಶ್ರೇಷ್ಠವಾದ್ದು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಗಮನಿಸುವಂಥ ಸಂಗತಿ ಪ್ರಿಯರು ಏನಂದರೆ ಎಷ್ಟರ ಮಟ್ಟಿಗೆ ನಾವು ಕರ್ತನ ಮೇಲೆ
ನಂಬಿಕೆ ಇಟ್ಟಿದ್ದೇನೆ. ಆ ನಂಬಿಕೆಯ ಫಲವಾಗಿ ದೇವರು ಮಾಡುವಂಥ ಕಾರ್ಯಗಳು ಏನಂತ, ಆ ನಂಬಿಕೆ ಅನ್ನೋದು ಇನ್ನೊಂದು ಸಂಗತಿ ನೋಡುವ, ಪವಿತ್ರಾತ್ಮನ ಅದು ಫಲವಾಗಿದೆ ಎಂಬುದಾಗಿ ಕೂಡ ನಾವು ಅದರಲ್ಲಿ ಗಮನಿಸಬಹುದು. ಅಂದರೆ ಯೇಸು ಕ್ರಿಸ್ತರು ಮಾಡಿದಂಥ ಕಾರ್ಯ ಯಾರು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಆದರೆ ದೇವರು ಹೇಳುವ ರೀತಿಯಲ್ಲಿ ನಾನು ಒಬ್ಬ ಸಹಾಯಕನ ಕೊಡ್ತೇನೆ. ದೇವರು ಆತ್ಮನ ಮೂಲಕವಾಗಿ ನಾವು ಮಾಡುವಂಥ ಕಾರ್ಯಗಳು ಅದು ಬಹು ವಿಶೇಷವಾದ್ದು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ನಾವು ಪ್ರತ್ಯೇಕವಾಗಿ ದೇವರ ವಾಕ್ಯದ ಸತ್ಯತೆಗಳನ್ನು ನಾವು ಆಲೋಚಿಸಬೇಕಾದ್ರೆ ಅಲ್ಲಿ ಇನ್ನೊಂದು ಮಾತನ್ನು ನಾವು ಗಮನಿಸುವ ಸಾಧ್ಯತೆ ಉಂಟು. ಅಂದರೆ ಯೋಹಾನ ಸುವಾರ್ತೆ ಅದೇ 7ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. 7ನೇ ಅಧ್ಯಾಯದಲ್ಲಿ 38ನೇ ವಚನ ಅದು ಹೀಗೆ ಉಂಟು. ಏನಂದರೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು ಎಂಬುದಾಗಿ. ಇಲ್ಲಿ ಕರ್ತರು ಹೇಳ್ತಿರೋ ಒಂದು ಸಂಗತಿ ಅಂದರೆ, ನನ್ನನ್ನು ನಂಬಿದವರು, ಅಲ್ಲಿ ಅಂಡರ್ಲೈನ್ ಮಾಡಬೇಕಾದ್ರೆ, ಯಾರು ಕರ್ತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಿದ್ದಾರೆ ಅವರ ಜೀವಿತದಲ್ಲಿ ಆಗುವಂಥ ದೇವರಾತ್ಮನ ಕಾರ್ಯ, ಅಲ್ಲಿ ಪರಿಶುದ್ಧಾತ್ಮನ ಬಗ್ಗೆ ಹೇಳಲ್ಪಟ್ಟಿರೋ ಸಂಗತಿ ನೋಡ್ತೇವೆ. ಕರ್ತನು ಮಾಡುವಂಥ ಕಾರ್ಯಗಳು ನೋಡಬೇಕಾದ್ರೆ ಜೀವಕರವಾದ ಹೊಳೆಗಳು ಆ ವ್ಯಕ್ತಿಯ ಮೂಲಕ ಹರಿಯುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾವು ಇನ್ನೊಂದು ವಾಕ್ಯದಲ್ಲಿ ನೋಡಬೇಕಾದ್ರೆ ಮತ್ತಾಯನ ಸುವಾರ್ತೆ ನಾವು 17ರಲ್ಲಿ ನೋಡುವಾಗ ಅಲ್ಲಿ ಒಂದು ಮಾತು, ಅಲ್ಲಿ ಇನ್ನೊಂದು ಕರ್ತನ ಹೇಳುವಂಥ ಮಾತು ಅಂತ ಹೇಳಿದ್ರೆ ನಮಗೆ ಅಲ್ಲಿ ಗೊತ್ತಿರುವಂಥ ಮಾತು 17ನೇ ಅಧ್ಯಾಯ 20ನೇ ವಚನದಲ್ಲಿ, ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿ ಅಂದರೆ ಅಲ್ಲಿ ಇರುವಂಥ ಸಂಗತಿ, ಒಬ್ಬ ಮೂರ್ಛಾ ರೋಗಿಯನ್ನು ಶಿಷ್ಯರು ಅದನ್ನು ಏನು ಮಾಡೋದು, ಗುಣಪಡಿಸೋದು ಸಾಧ್ಯ ಆಗಲಿಲ್ಲ. ಅದು ಕರ್ತನ ಕೇಳಿದ, ಯಾಕೆ ನಮ್ಮಿಂದ ಆಗಲಿಲ್ಲ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನು ಕೊಡುವ ಉತ್ತರ 20ನೇ ವಚನ, ನಿಮ್ಮ ನಂಬಿಕೆ ಕಡಿಮೆಯಾಗಿದ್ದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗುವಂಥದ್ದು ಒಂದು ಇರುವುದಿಲ್ಲ ಅಂದನು. ನೋಡಿರಿ, ಅಲ್ಲಿ ಕರ್ತನು ಹೇಳುವಂಥ ಒಂದು ಸತ್ಯವಾದಂಥ ಸಂಗತಿ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ನಂಬಿಕೆ ಇಲ್ಲದೆ ಹೋದ್ರಿಂದ ಆಗಲಿಲ್ಲ. ಅದು ಸಾಸಿವೆ ಕಾಳಷ್ಟು ನಂಬಿಕೆ ಇರುವುದಾದರೆ, ಅಂದರೆ ನನ್ನ ನಂಬಿಕೆ ಕರ್ತನಲ್ಲಿ ಇದ್ದು, ನಾವು ಕರ್ತನ ನೆಲೆಗೊಂಡಿದ್ದು, ನಾವು ಆಜ್ಞಾಪಿಸುವಾಗ ಯಾವುದೇ ಸಮಸ್ಯೆಗಳು, ಯಾವುದೇ ರೋಗಗಳಾಗಲಿ, ಯಾವುದೇ ಸ್ಥಿತಿಗತಿಗಳಾಗಲಿ, ನಾವು ಆಜ್ಞಾಪಿಸುವಾಗ ಅದೆಲ್ಲ ಕಾರ್ಯಗಳು ನೆರವೇರುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಬೆಟ್ಟದಾದಂಥ ಅನೇಕ ಸಮಸ್ಯೆಗಳು ನಮ್ಮ ಜೀವಿತ ಬಂದಾಗ್ಯೂ ಸಾಸಿವೆ ಕಾಳಷ್ಟು ನಂಬಿಕೆ ನನ್ನಲ್ಲಿ ಕರ್ತನ ಮೇಲೆ ಇರುವುದಾದರೆ, ಆ ನಂಬಿಕೆ ಏನು ಮಾಡ್ತದೆ, ಎಲ್ಲವನ್ನು ಹೊರಡಿಸುವಂಥದ್ದು ಅಂತ ಕಷ್ಟ. ಅದಕ್ಕೆ ಆತನ ಇಲ್ಲಿ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ನಾವು ಅಬ್ರಾಮನ ಜೀವಿತದಲ್ಲಿ ನಾವು ನೋಡಬೇಕಾದ್ರೆ ನೋಡಿರಿ, ಅಬ್ರಾಮನ ನಾವು ಪ್ರತ್ಯೇಕವಾಗಿ ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ. 6ನೇ ವಚನ, ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ಏನಂತೆ ನೀತಿ ಎಂದು ಎಣಿಸಿದನು. ಈ ನಂಬಿಕೆಯ ಮೂಲಕವಾಗಿ ನೀತಿವಂತನೆಂಬ ನಿರ್ಣಯ ನಾವಾಗಲೇ ಆಲೋಚನೆ ಮಾಡಿದ್ದೇವೆ. ಇಲ್ಲಿ ಅಬ್ರಾಮನು ದೇವರನ್ನು ನಂಬಿದಂಥ ರೀತಿ ನೋಡುವಾಗ ಆ ನಂಬಿಕೆಯಲ್ಲಿ ಅವನ ಲೆಕ್ಕಕ್ಕೆ ಏನಂತ ಹೇಳಿದ್ರೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಅಂದರೆ ನಂಬಿಕೆಯ ಫಲ ಏನಂತ ಹೇಳಿದ್ರೆ ಅದು ನೀತಿಯ ಫಲ ಬಿಡುವಂಥದ್ದು ಎಂಬುದಾಗಿ. ಅದರಿಂದ ದೇವರು ಅಬ್ರಾಮನನ್ನು ಎಷ್ಟರ ಮಟ್ಟಿಗೆ ಆಶೀರ್ವದಿಸಲ್ಪಟ್ಟಂಥ ಸಂಗತಿ ಅಲ್ಲಿ ನಾವು ಪ್ರತ್ಯೇಕವಾಗಿ 5ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ. ಅಬ್ರಾಮನಿಗೆ ಹೇಳುವಂಥ ಮಾತು, ನೀನು ಆತನ ಆಚೆಗೆ ಕರೆದುಕೊಂಡು ಹೇಳ್ತಿದ್ದಾನೆ, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಈ ಮಾತನ್ನು ಹೇಳಿದನ್ನ ಮೇಲೆ ಅಬ್ರಾಮನದ ದೇವರಿಗೆ ಸಾಧ್ಯತೆ ಉಂಟು ಎಂಬುದಾಗಿ ನಂಬಿದನು ಎಂಬುದಾಗಿ. ದೇವರ ಕಾರ್ಯಗಳು ನಾವು ಪ್ರತ್ಯೇಕ ರೋಮಪುರ ಪತ್ರಿಕೆಯಲ್ಲಿ ನಾವು ನೋಡುವಾಗ ಅಬ್ರಾಮನ ವಿಷಯದಲ್ಲಿ ಅಲ್ಲಿ ಅವನ ನಂಬಿಕೆ ಎಷ್ಟರ ಮಟ್ಟಿಗೆ ಅದು ಏನಂತ ಹೇಳಿದ್ರೆ, ಯಾವುದೇ ಸಂಗತಿಗಳು ಇನ್ನೂ ಆಗದೇ ಇದ್ದಂಥ ಸಂಗತಿಯಲ್ಲಿ ಅಲ್ಲಿ ಆದಂಥ ಒಂದು ಕಾರ್ಯ ಏನಂತ ಹೇಳಿದ್ರೆ, ಅಲ್ಲಿ 4ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ಏನಂತ ಹೇಳಿದ್ರೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಾಮರ್ಥ್ಯನೆಂದು ಪೂರ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಎಂಬುದಾಗಿ. ಇದು ಭಾಳ ಒಂದು ವಿಶೇಷವಾದ ಸಂಗತಿ. ಆ ನಂಬಿಕೆಗೆ ಅಸಾಧ್ಯ ಇಲ್ಲದೇ ಇರುವ ಸಮಯದಲ್ಲಿ ಆತ ನಂಬಿದನು ಎಂಬುದಾಗಿ ನಾವು ನೋಡ್ತೇವೆ. ಅದು ದೇವರು ಅವನ ನಂಬಿಕೆ ನೋಡ್ತೇವೆ, ಅವನ ನಂಬಿಕೆ ಕುಂದಿ ಹೋಗಲಿಲ್ಲ, ಕುಗ್ಗಲಿಲ್ಲ.
ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗ ನಿರೀಕ್ಷಿಸಿ ಏನಂತೆ ನಂಬಿದನು ಎಂಬುದಾಗಿ ನಾವು ನೋಡ್ತೀವಿ. ಇದರಿಂದ ದೇವರು ಹೇಳಿದಂಥ ಮಾತು, ನಿನ್ನ ಮೂಲಕ ಇಡೀ ಲೋಕಕ್ಕೆ ಆಶೀರ್ವಾದ ಉಂಟು ಮಾಡ್ತೇನೆ. ಅಂದರೆ ದೇವರ ನೀತಿಗೆ ಒಳಪಟ್ಟಂಥ ಸಂಗತಿ, ದೇವರ ಕಾರ್ಯಗಳನ್ನು ಆತ ದೇವರು ತಿಳಿಸಿದಂಥ ಸಂಗತಿಗಳಿಗೆ ತನ್ನ ಪ್ರತಿಧ್ವನಿ ಅಂದರೆ ಆತ ನಂಬಿದನು, ವಿಧಿಯನಾದನು ಎಂಬುದಾಗಿ ನಾವು ನೋಡಿ. ಇದರಿಂದ ದೇವರ ಆಶೀರ್ವಾದಕ್ಕೆ ಪಾತ್ರನಾದನು ಎಂಬುದಾಗಿ ನೋಡ್ತೇವೆ. ನಾವು ಸುವಾರ್ತೆಗಳಲ್ಲಿ ನೋಡುವಾಗಲೂ ಕೂಡ ಅನೇಕರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ಅವರಿಗೆ ಅನೇಕರಲ್ಲಿ ಆದಂಥ ಅದ್ಭುತ ಕಾರ್ಯಗಳು ನೋಡ್ತೇವೆ. ರಕ್ತಕುಸುಮ ರೋಗಿ ವಿಷಯದಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ಆಕೆಯಲ್ಲಿದ್ದಂಥ ಸಂಗತಿ 12 ವರ್ಷಗಳಿಂದ ಆಕೆಯಲ್ಲಿ ಕಾಯಿಲೆ ಇತ್ತು ಎಂಬುದಾಗಿ ನೋಡ್ತೇವೆ. ಆಕೆ ವಿಷಯ ಗೊತ್ತಾಯಿತು. ಜನರ ಮಧ್ಯೆ ಹೋಗಬೇಕಾದ್ರೆ ಆಕೆ ಬಂದಂಥ ಆಲೋಚನೆ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೂ ಸಾಕು, ನನಗೆ ಕಾಯಿಲೆ ವಾಸಿ ಆಗ್ತದೆ. ಆ ನಂಬಿಕೆ ನೋಡಿರಿ. ಮುಟ್ಟಿದ ಕೂಡಲೇ ಆಕೆ ಆದಂಥ ಒಂದು ವಿಶೇಷವಾದಂಥ ಸಂಗತಿ, ಆಕೆ ರಕ್ತ ಹರಿಯುವುದು ನಿಂತು ಹೋಯಿತು. ಮಾತ್ರವಲ್ಲ, ಯೇಸು ಕ್ರಿಸ್ತನು ಆತ ಹೇಳ್ತಿದ್ದಾನೆ, ತನ್ನ ಶಕ್ತಿ ಹೋಯಿತು, ಯಾರು ನಾನು ಮುಟ್ಟಿದರು ಎಂಬುದಾಗಿ ನೋಡ್ತೇವೆ. ಅಂದರೆ ಆಕೆ ನಂಬಿಕೆ ನೋಡುವಾಗ ಎಷ್ಟು ವಿಶೇಷವಾದ ಸಂಗತಿ. ಶತಾಧಿಪತಿಯ ವಿಷಯವಾಗಿ ನೋಡ್ತೇವೆ. ಮತ್ತು 7ನೇ ಅಧ್ಯಾಯ 10ನೇ ವರ್ಷದಲ್ಲಿ ಸಹ ನೋಡ್ತೇವೆ. ಯೇಸುವೆ ನಿಮ್ಮನ್ನು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಗುಣವಾಗ್ತದೆ. ಆ ಮುಂದೆ ನಾವು ನೋಡಬೇಕಾದ್ರೆ ಇಸ್ರಾಯೇಲರಿಂಥ ನಂಬಿಕೆಯನ್ನು ಕಾಣಲಿಲ್ಲವಲ್ಲ ಅಂತ. ಅಂದರೆ ಅವರೆಷ್ಟರ ಮಟ್ಟಿಗೆ ನಂಬಿಕೆಯ ಮೇಲೆ ನಂಬಿಕೆಯನ್ನು ಇಟ್ಟಂಥ ರೀತಿಯಲ್ಲಿ ನಂಬಿಕೆ ಯಾವ ರೀತಿಯಲ್ಲಿ ಕಾರ್ಯ ಆಗ್ತದೆ ಎಂಬುದನ್ನು ನಾವು ನೋಡ್ತೇವೆ. ನಾವು ಮತ್ತಾಯನ ಸುವಾರ್ತೆ 9:28 ನೋಡುವಾಗಲೂ ಕುರುಡರು ನೋಡ್ತೇವೆ. ಅಲ್ಲಿ ಕೂಗ್ತಾರೆ. ಯೇಸು ಕ್ರಿಸ್ತ ಹೇಳ್ತೇನೆ, ನಂಬುತ್ತೀಯಾ ಅಂತ ಕೇಳುವಾಗ ಹೌದು ನಂಬ್ತೇವೆ ಅಂತ ಹೇಳ್ತಿದ್ದಾರೆ. ನೀನು ಕಣ್ಣು ಅವ್ರಿಗೆ ಏನು ಬೇಕು ಅದು ಕಣ್ಣು ಬೇಕು, ನಮಗೆ ನಾವು ಕುರುಡರಾಗಿದ್ದೇವೆ, ನಮ್ಮ ಕಣ್ಣು ಬೇಕು. ನಂಬುತ್ತೀಯ ಇದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಂಬ್ತೀರಾ ಅಂತ ಕೇಳುವಾಗ ಹೌದು ನಂಬ್ತೇನೆ. ನೋಡಿರಿ, ನಂಬಿಕೆಯ ಫಲವಾದಂಥ ಆಶೀರ್ವಾದ, ನಂಬಿಕೆ ಮೂಲಕವಾಗಿ ಆಗುವಂಥ ಅದ್ಭುತ ಕಾರ್ಯ, ನಂಬಿಕೆ ಮೂಲಕವಾಗಿ ಆಗುವಂಥ ರಕ್ಷಣಾ ಕಾರ್ಯದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ಸಹವಾಸದಲ್ಲಿ ನಾವು ಕ್ರಿಸ್ತಿಯ ಜೀವಿತದಲ್ಲಿ ದೃಢವಾಗಿ ನಾವು ನಿಂತು ಕರ್ತನ ಮಯಪಡಿಸುವಂತೆ ಆಗುವಂಥ ಕಾರ್ಯಗಳನ್ನು ನಾವು ನೋಡ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯದಲ್ಲಿ ಅಂದರೆ ಕೀರ್ತನೆ 34:8 ಓ ಟೇಸ್ಟ್ ಆ್ಯಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿ ತಿಳಿದುಕೊಳ್ಳ್ರಿ. ಅಂದರೆ ನಮ್ಮ ಅನುಭವ ಜೀವಿತದಲ್ಲಿ ನೋಡುವಾಗ, ಕರ್ತ ನಂಬಿಕೆಯನ್ನು ಇಡುವಾಗ ಎಂತೆಂಥ ಕಾರ್ಯಗಳಾಗ್ತದೆ ಎಂಬುದಾಗಿ ನೋಡ್ತೇವೆ. ಇದರಲ್ಲಿ ಇನ್ನೊಂದು ಸಂಗತಿ ಆಲೋಚಿಸಬೇಕೇನಂತ ಹೇಳಿದ್ರೆ, ನಂಬಿಕೆ ಮತ್ತು ಸಂದೇಹ. ಅನೇಕ ವೇಳೆ ಅನೇಕರ ಜೀವಿತದಲ್ಲಿ ಆಗುವ ಸಂಗತಿ ಸಾಧ್ಯ ಉಂಟು. ಸೈತಾನ ಅನೇಕ ವೇಳೆ ನಮ್ಮಲ್ಲಿ ತರುವಂತಹ ಸಂದೇಹಗಳು, ಗಲಿಬಿಲಿಗಳು, ಚಿಂತೆಗಳು, ನಾನಾ ಸಂಗತಿಗಳು ಏನಂತ ಹೇಳಿದ್ರೆ ನಮ್ಮ ನಂಬಿಕೆಗೆ ಕುಗ್ಗಿಸುವುದಕ್ಕೋಸ್ಕರ ಅನೇಕ ಅಡ್ಡಿಗಳನ್ನು ಮಾಡುವ ಸಂಗತಿಗಳು. ಸೈತಾನ ಕಾರ್ಯಗಳು ಯಾವಾಗಲೂ ಅಂತ ಹೇಳಿದ್ರೆ ನಂಬಿಕೆ ಒಡೆಯಬೇಕೆಂಬ ರೀತಿಯಲ್ಲಿ ನಾನಾ ಆಲೋಚನೆಗಳನ್ನು, ಸಂದೇಹಗಳನ್ನು, ಡೌಟ್, ಇದು ಏನಾಗ್ತದೆ ಅನೇಕ ಸಂಗತಿ ಸಾಧ್ಯತೆ ಉಂಟು ಎಂಬ ರೀತಿಯಲ್ಲಿ ಇದರಿಂದ ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು, ಶಕ್ತಿ ಸಾಮರ್ಥ್ಯವನ್ನು ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ಅದು ದೇವರ ವಾಕ್ಯ ಹೇಳ್ತದೆ, ನಂಬುವರಾದಂಥ ನಮ್ಮಲ್ಲಿ ನಾವು ಕರ್ತನ ಮೇಲೆ ನಂಬಿಕೆ ಇಡುವಾಗ ಎಂಥ ಒಂದು ವಿಶೇಷವಾದಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಲು ಸಾಧ್ಯ ಆಗ್ತದೆ. ಪೇತ್ರನ ಜೀವಿತದಲ್ಲಿ ನೋಡುವಾಗ ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಬರುವಾಗ ಮುಂಜಾನೆ 4ನೇ ಜಾವದಲ್ಲಿ ಆತ ಸಮುದ್ರ ನಡ್ಕೊಂಡು ಬರ್ತಿದ್ದಾನೆ. ಭೂತ ಎಂಬುದಾಗಿ ಅಲ್ಲಿ ಎಲ್ಲರೂ ಎದುರಿದ್ರು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತ ನಾನು ಅಂಜಬೇಡ್ರಿ ಅಂತ ಹೇಳುವಾಗ, ಸ್ವಾಮಿ ನೀನೇ ಆಗುವುದ, ನನಗೆ ಅಪ್ಪಣೆ ಕೊಡು ನೀರಿನಲ್ಲಿ ನಡೆದು ಬರುವುದಕ್ಕೆ. ಆಯಿತು, ಯೇಸು ಕ್ರಿಸ್ತ ಅಪ್ಪಣೆ ಕೊಡುವಾಗ ಪೇತ್ರನು ನಡೆದುಕೊಂಡು ಬರುವ ಸಮಯದಲ್ಲಿ ಆದಂಥ ಸಂಗತಿಯನ್ನು ನೋಡ್ತೇವೆ. ಆತನು ಬರುವ ಅದೆಂದರೆ ಸಂಶಯ ಪಟ್ಟ, ಮುಳುಗೋಕೆ ಪ್ರಾರಂಭಿಸಿದನು. ಯೇಸು ಕ್ರಿಸ್ತನ ಆ ಸಮಯದಲ್ಲಿ ಹೇಳುವಂಥ ಮಾತು, ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟಿ. ಅಲ್ಲಿ ಆದಂಥ ಒಂದು ಸಂಗತಿ ಪ್ರಿಯರೇ, ಅಲ್ಲಿ ಸಂಪೂರ್ಣವಾಗಿ ಅವನಲ್ಲಿದ್ದಂಥ ಒಂದು ಕೊರತೆ, ಭಯದ ಸಂಗತಿ, ಸಂಶಯಗಳು ಬರುವಾಗ ಮುಳುಗ್ತಾ ಇದ್ದಾನೆ. ಆದ್ದರಿಂದ ನಂಬಿಕೆ ಎಷ್ಟು ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇ ವಿಷಯಕ್ಕೆ ಬರೋಣ. ಅಲ್ಲಿ ಇನ್ನೊಂದು ಸಂಗತಿ ಅಂದರೆ, ನಂಬುವಾಗ ನಮ್ಮಲ್ಲಿ ದೇವರು ಸಾಧಿಸುವಂಥ ಪರಾಕ್ರಮ ಎಷ್ಟು ಅತಿಶಯವಾದ ಎಂಬುದು ತಿಳಿದುಕೊಳ್ಳಬೇಕು. ಆ್ಯಂಡ್ ವಾಟ್ ಈಸ್ ದ ಎಕ್ಸೀಡಿಂಗ್ ಗ್ರೇಟ್ನೆಸ್ ಆಫ್ ಹಿಸ್ ಪವರ್ ಟುವರ್ಡ್ ಅಸ್. ದೇವರು ತನ್ನ ಭಾಗದಲ್ಲಿ ನಂಬುವರಾದ ನಮ್ಮಲ್ಲಿ ಮಾಡುವಂಥ ಅತಿಶಯದ ದೊಡ್ಡ ಕಾರ್ಯಗಳು.
ನಾವು ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ಅದರ ಅನೇಕ ಭಾಗದಲ್ಲಿ ನೋಡ್ತೇವೆ. ದೇವರು ಮೋಶೆ ಮೂಲಕ ಮಾಡಿದ ಸಂಗತಿಗಳು, ಇಸ್ರಾಯೇಲರನ್ನು ಐಗುಪ್ತ ದೇಶದ ಕಾಲದಲ್ಲಿ ನಡೆಸಬೇಕಾದ್ರೆ ಅದರ ಮಧ್ಯದಲ್ಲಿದ್ದಂಥ ಕೆಂಪು ಸಮುದ್ರ ದಾಟಿ ಬರಬೇಕಾಯಿತು. ನೀವು ಸುಮ್ಮನೆ ಇದ್ದು ನೋಡಿರಿ ದೇವರು ಹೇಗೆ ನಿಮ್ಮನ್ನು ನಡೆಸ್ತಾನೆ. ಅಲ್ಲಿ ಕರ್ತನ ಕೃಪೆ ನಂಬಿಕೆ ಮೂಲಕ ಮೋಶೆ ಆ ಇಸ್ರಾಯೇಲರಿಗೆ ಹೇಳಿದಂಥ ಮಾತು ಕಾರ್ಯಗಳು ಹೇಗೆ ನೆರವೇರಿತು ನೋಡುವಾಗ, ಆ ಕೋಲಿಂದ ಹೊಡೆಯುವಾಗ ಅಲ್ಲಿ ಏನಾದ್ರು ಕೆಂಪು ಸಮುದ್ರ 2 ಭಾಗ ಆಯಿತು, ಮಧ್ಯದಲ್ಲಿ ದಾಟಿ ಹೋದರು ಎಂಬುದಾಗಿ ನೋಡ್ತೇವೆ. ಈ ಸತ್ಯ ಇಡೀ ಲೋಕಕ್ಕೆ ಏನಾಯಿತು, ಪ್ರಸಿದ್ಧ ಆಯಿತು. ಪ್ರತ್ಯೇಕ ರಾಹಾಬಳು, ನಾವು ಅದನ್ನು ಪ್ರತ್ಯೇಕವಾಗಿ ಯೆಹೋಶುವ ಗ್ರಂಥದಲ್ಲಿ ನೋಡ್ತೇವೆ. ಯಾವ 2ನೇ ಅಧ್ಯಾಯದಲ್ಲಿ ನಿಮ್ಮ ವಿಷಯದಲ್ಲಿ ಕೇಳುವಾಗ ನಮ್ಮ ಹೃದಯ ನಿಂತದು ಒಡೆದು ಹೋಯಿತು ಎಂಬುದಾಗಿ, ದೇವರು ನಿಮ್ಮನ್ನು ಯಾವ ರೀತಿಯಲ್ಲಿ ನಡೆಸಿಕೊಂಡು ಬರ್ತಿದ್ದಾನೆ ಎಂಬುದಾಗಿ ಕೇಳುವಾಗ ಎಂಬುದಾಗಿ ಹೇಳುವಂಥ ಮಾತನ್ನು ನೋಡ್ತೇವೆ. ಪ್ರಿಯರೇ, ನಾವು ಪ್ರತ್ಯೇಕವಾಗಿ ದೇವರು ಸಾಧಿಸುವಂಥ ಕಾರ್ಯ ಪರಿಚಯ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೊಸ ಒಡಂಬಡಿಕೆ ನೋಡುವಾಗ ದೇವರು ಅತಿಶಯವಾದ ಕಾರ್ಯ ಅಂತ ಹೇಳಿದ್ರೆ ರಕ್ಷಣಾ ಕಾರ್ಯವನ್ನು ಆತ ನಮ್ಮಲ್ಲಿ ಮಾಡುವಂಥ ಸಂಗತಿ. ಪಾಪದ ಕೊಳಚೆದಂತ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಏನಂತ ಹೇಳಿದ್ರೆ ನಂಬಿಕೆ ಮೂಲಕ ಆ ರಕ್ಷಣೆಯ ಮಾರ್ಗ ಪರಲೋಕದ ಬಾಧ್ಯತೆಗೆ ನಡೆಸಿದ ಸಂಗತಿ. 2ನೇದಾಗಿ ಸೈತಾನ ಮೇಲೆ ಜಯವನ್ನು ಕೊಟ್ಟಂಥ ರೀತಿ, ಅಂದರೆ ಯೇಸು ಕ್ರಿಸ್ತಂತ ಸೈತಾನ ತಲೆಯನ್ನು ಜಜ್ಜಿರುವಾಗ ನಾವು ಏನಂತ ಹೇಳಿದ್ರೆ ನಾವು ಜಯಶಾಲಿಗಳಾಗಿ, ನಾವು 1 ಪೇತ್ರ 5:8 ನೋಡುವಾಗ ನಾವು ನಂಬಿಕೆಯ ಮೂಲಕ ಏನಂತ ಹೇಳಿದ್ರೆ ನಾವು ಸೈತಾನ ಎದುರಿಸುವಂಥ ಶಕ್ತಿಯ ಸಾಮರ್ಥ್ಯವನ್ನು ಕರ್ತನು ಕೊಟ್ಟಿದ್ದಾನೆ. ಮತ್ತು 3ನೇದಾಗಿ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ಚಿಂತೆ ಕೊರತಿರುವಾಗ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಡುವ ರೀತಿಯಲ್ಲಿ ಆ ನಂಬಿಕೆಯ ಕಾರ್ಯ ದೇವರು ನಮ್ಮ ಮೂಲಕವಾಗಿ ಜಯದ ಜೀವಿತದಲ್ಲಿ ಆತ ನಡೆಸ್ತಾನೆ ಎಂಬುದಾಗಿ ನಾವು ಪೌಲನ ಜೀವಿತ 4ನೇ ವಿಷಯ ನೋಡಬೇಕಾದ್ರೆ 3 ಪ್ರಯಾಣದಲ್ಲಿ ನಡೆಸಂಥ ರೀತಿ, ಸಭೆಗಳ ಸ್ಥಾಪನೆಯಲ್ಲಿ ಇಂಥ ವಿಶೇಷವಾದಂಥ ಕಾರ್ಯ ಅಂದರೆ ಪೌಲನಲ್ಲಿದ್ದಂಥ ನಂಬಿಕೆ, ವಿಶ್ವಾಸ, ಕರ್ತನ ಮೇಲಿದ್ದಾಗ ದೇವರು ಅವನನ್ನು ಬಲವಾದ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿದನು ಎಂಬುದಾಗಿ ನೋಡ್ತೇವೆ. 5ನೇದ ನೋಡುವಾಗ ಪೇತ್ರನು ಸೆರೆಮನೆಯಿದ್ದಾಗ ಸಭೆಯವರು ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದರು, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿದ್ದಾರೆ. ದೇವರು ಮಾಡಿದಂಥ ಕಾರ್ಯ ಉದ್ದೇಶ ಸಂಪೂರ್ಣವಾದಂಥ ಬಿಡುಗಡೆ ಕೊಟ್ಟವನು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ವಿಷಯ ನಾವು ನೋಡುವಾಗ 6ನೇದಾಗಿ ದೇವರು ಕೊಟ್ಟಿರುವಂಥ ಆತ್ಮ ಎಂಥದ್ದು. 2 ತಿಮೋತಿ 1:7 ನೋಡುವಾಗ ದೇವರು ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಶಿಕ್ಷಣ ಆತ್ಮ ಹೊರತು 8 ಥರದ ಆತ್ಮ ಅಲ್ಲ ಎಂಬುದಾಗಿ ನೋಡ್ತೇವೆ. ದೇವರು ಸಾಧಿಸುವಂಥ ಪರಾಕ್ರಮ ನಮ್ಮ ಜೀವಿತದಲ್ಲಿ ಏನಂದ್ರೆ ಯಾವ ಮೂಲಕ ಮಾಡ್ತಾನೆ ಅಂತ ಹೇಳಿದ್ರೆ ತಾನು ಕೊಟ್ಟಿರುವಂಥ ಪರಿಶುದ್ಧಾತ್ಮನ ಮೂಲಕ. ಪ್ರಿಯರೇ, ಇದು ಸತ್ಯ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾವು. ದೇವರ ಆತ್ಮ ನನ್ನಲ್ಲಿರುವಾಗ ನನ್ನ ಬಲದಲ್ಲಿ ಅಲ್ಲ, ನನ್ನ ಶಕ್ತಿ ಸಾಮರ್ಥ್ಯ, ಅದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ನೋಡ್ತೇವೆ ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದಾಗಿ. ದೇವರು ನಮ್ಮ ಹೃದಯಗಳಲ್ಲಿ ತನ್ನ ಆತ್ಮನ ಮೂಲಕವಾಗಿ ಮಾಡುವಂಥ ಕಾರ್ಯಗಳೆಂದರೆ ಯಾವುದೇ ರೀತಿಯಲ್ಲಿ ಯಾವ ಸಂಗತಿ ಯಾವ ಬಲದಲ್ಲಿ ಅಲ್ಲ. ಯಾಕೆಂದರೆ ಅಲ್ಲಿ ದೇವರ ಶ್ರೇಷ್ಠತೆಯ ಮಹಿಮೆಯ ಪ್ರಭಾವ, ಆ ಪುನರುತ್ಥಾನದ ಶಕ್ತಿ ಬಲದಲ್ಲಿ ದೇವರು ನಮ್ಮನ್ನು ಏನಂದರೆ ತನ್ನ ಸೇವೆಯಲ್ಲಿ ತನ್ನ ಮಹಿಮೆಗಾಗಿ ತನ್ನ ಇಷ್ಟಾದ ಉದ್ದೇಶಗಳನ್ನು ನೆರವೇರಿಸುವ ಸಾಧ್ಯತೆ ಉಂಟು ಎಂಬುದಾಗಿ. ಆದರೆ ಈ ವಾಕ್ಯ ನೋಡುವಾಗ ನಂಬುವರಾದ ನಮ್ಮಲ್ಲಿ ದೇವರು ಸಾಧಿಸುವಂಥ ಕಾರ್ಯ ಅದು ಅತಿಶಯವಾದದ್ದು, ನಮ್ಮ ಜ್ಞಾನಕ್ಕೆ ಮಿಗಿಲಾದದ್ದು. ಈ 21ನೇ ಶತಮಾನದ ದೇವರು ನಮ್ಮನ್ನು ಆ ರೀತಿ ನಡೆಸಬೇಕು ಎಂಬುದಾಗಿದ್ದಾನೆ. ಅದರಿಂದ ಈ ದಿವಸದಲ್ಲಿ ಯಾಕೆ ಏನು ಕೊರತೆ ಅಂತ ಹೇಳಿದ್ರೆ ದೇವ ಜನರಲ್ಲಿ ನಂಬಿಕೆಯಲ್ಲಿ ನಾವು ಬಲಹೀನರಾಗಿದ್ದೇವೆ. ಕರ್ತನನ್ನು ನಂಬುವಷ್ಟರ ಮಟ್ಟಿಗೆ ದೇವರೇ, ಅದಕ್ಕೋಸ್ಕರ ಶಿಷ್ಯರು ಬಂದು ಕೇಳ್ತಾರೆ, ದೇವರೇ ಯೇಸುವೇ ನಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚಿಸು. ವಾಟ್ ಈಸ್ ರಿಕ್ವೈರ್ಡ್ ಟುಡೇ? ಈ ದಿವಸದಲ್ಲಿ ನಾವು ಕರ್ತನ ಮೇಲೆ ಎಷ್ಟು ಮಟ್ಟಿಗೆ ನಂಬಿಕೆ ವಿಶ್ವಾಸ ಇಡುತ್ತೇವೋ ದೇವರು ನಮ್ಮ ಜೀವಿತ ಮೂಲಕ ಅಸಾಧ್ಯ ಕಾರ್ಯಗಳನ್ನು ಆತನು ಮಾಡಲಿಕ್ಕಿದ್ದಾನೆ. ಆದ್ದರಿಂದ ಈ ದಿವಸದಲ್ಲಿ ನಮ್ಮ ನಂಬಿಕೆಯ ಮಟ್ಟ ಯಾವ ರೀತಿಯಲ್ಲಿ ಉಂಟು? ದೇವರೇ ಬಲಹೀನ ಅಂತ ಬಲಪಡಿಸು, ನಂಬಿಕೆಯನ್ನು ಹೆಚ್ಚಿಸು. ಅದಕ್ಕೋಸ್ಕರ ಇಬ್ರಿಯ ಪತ್ರಿಕೆ 12:1 ನೋಡುವಾಗ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸು ಮೇಲೆ ದೃಷ್ಟಿಟ್ಟು ನಮಗೆ ನೇಮಕಾದ ಓಟವನ್ನು ಏನಂತೆ ಸಿಟ್ಟಿದ ಓಡೋಣ. ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿ ನಾವು ನಂಬಿಗಸ್ತರಾಗಿ ಕರ್ತನೆ ನೋಡುತ್ತಾ ಜೀವಿಸೋಣ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯ ದೇವರೇ, ನಂಬುವಂಥವರಿಗೆ ಇರ್ತಕ್ಕಂಥ ಶ್ರೇಷ್ಠವಾದಂಥ ಆಜ್ಞೆ ಮಾತು ಅಲ್ಲಪ್ಪ, ನೀನು ನಡೆಸುವಂಥ ಕಾರ್ಯಗಳು, ವಾಗ್ದಾನ ಅದು ಅತಿಶಯವಾದ್ದು, ಮಹತ್ತರವಾದ್ದು, ಮಹಿಮೆಯುಳ್ಳದಪ್ಪ. ನಾವು ನಿನ್ನ ಕೈ ಸಮರ್ಪಿಸ್ಕೊಳ್ತೇವೆ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು.
ಕರೆದಿದೆ ದೇವಾ, ಕನಿಕರದಿಂದಲೇ ಕರೆದಿದೆ ದೇವಾ. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಯೇಸುವೆ ನನಗೆ ಜೀವದ ಬುಕ್ಕಿ, ಯೇಸುವೆ ನನಗೆ ಜೀವದ ಬುಕ್ಕಿ, ಯೇಸುವೆ ನನಗೆ ಜೀವದ ರೊಟ್ಟಿ, ಯೇಸುವೆ ನನಗೆ ಜೀವದ ರೊಟ್ಟಿ. ಯೇಸುವೆ ನನಗೆ ಸ್ವರ್ಗದ ಮಾರ್ಗ, ಯೇಸುವೆ ನನಗೆ ಸರ್ವಸ್ವವು. ಯೇಸುವೆ ನನಗೆ ಸ್ವರ್ಗದ ಮಾರ್ಗ, ಯೇಸುವೆ ನನಗೆ ಸರ್ವಸ್ವವು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ